ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅಬುದಾಬಿ. ನಾನು ಇವಾಗ ಅಬುದಾಬಿನಲ್ಲಿದ್ದೀನಿ. ಮೈಸೂರಿನಲ್ಲೆಲ್ಲ ಟ್ರಿಪ್ ಮುಗಿಸಿ ಮತ್ತೆ ನಾನು ಅಬುದಾಬಿಗೆ ಬಂದಿದ್ದೀನಿ. ಇವತ್ತಿಂದ ಅಬುದಾಬಿನಲ್ಲಿ ಕೆಲವೊಂದು ಜಾಗಗಳ ಬಗ್ಗೆ ಪರಿಚಯನ ನಿಮಗೆ ಮಾಡಿಸ್ಕೊಡ್ತೀನಿ. ಹಾಗೆ ಕೆಲವೊಂದು ರೆಸಿಪೀಸ್ಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಇಲ್ಲಿಯ ಒಂದು ಖಾದ್ಯಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ಮತ್ತೆ ವಿಡಿಯೋಗಳನ್ನ ಮಾಡ್ತೀನಿ. ಇವಾಗ ವೆಲ್ಕಮ್ ಬ್ಯಾಕ್ ಟು ಅಬುದಾಬಿ. ವೀಕ್ಷಕರೇ, ಇವತ್ತು ನಾನು ಅಬುದಾಬಿಯಲ್ಲಿ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಅನ್ಕೊಂಡು ಬಂದಿರೋ ಅಂತ ಜಾಗ ವಹತ್ ಅಲ್ ಕರಾಮ ಅಂತ ಹೇಳಿ. ಇದು ಒಂದು ಸ್ಮಾರಕ. ಈ ಒಂದು ಸ್ಮಾರಕ ನಾನು ನಿಮಗೆ ಸುಮಾರು ಸಲ ನನ್ನ ಶಾರ್ಟ್ ವಿಡಿಯೋಸ್ನಲ್ಲಿ ನಾನು ತೋರಿಸಿದ್ದೀನಿ. ಇದು ಅಬುದಾಬಿಯ ಫೇಮಸ್ ಸ್ಮಾರಕ ಆಗಿರುವಂತಹ ಗ್ರ್ಯಾಂಡ್ ಮಾಸ್ಕ್ನ ಆಪೋಸಿಟ್ ಸೈಡ್ನಲ್ಲೇನೆ ಈ ಸ್ಮಾರಕನ ನಿರ್ಮಿಸಲಾಗಿದೆ. ಈ ವಹತ್ ಅಲ್ ಕರಾಮ ಅನ್ನೋ ಒಂದು ಈ ಸ್ಮಾರಕದ ವಿಶೇಷತೆಗಳೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ವೀಕ್ಷಕರೇ, ಈ ಸ್ಮಾರಕದ ಒಂದು ರಮಣೀಯ ನೋಟ ಅಂತ ಹೇಳಿದ್ರೆ ಇದೆ. ಇಲ್ಲಿ ಬಂದು ನಮಗೆ ನೀರಿನ ಒಂದು ರಿಫ್ಲೆಕ್ಷನ್, ಪ್ರತಿಬಿಂಬದಲ್ಲಿ ನಮಗೆ ಈ ಒಂದು ಸುಂದರವಾಗಿರುವಂತಹ ಈ ಒಂದು ಸ್ಮಾರಕ ಇದು ಕಾಣಕ್ ಸಿಗುತ್ತೆ. ತುಂಬಾನೇ ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ ಇದನ್ನ. ಸ್ಮಾರಕನೂ ಇರ್ಬೋದು ಅಥವಾ ಇಲ್ಲಿ ಅದ್ರ ಅಪೋಸಿಟ್ ಮಾಡಿರುವಂತಹ ಈ ಸ್ಮಾರಕದ ಒಂದು ವಿಶೇಷತೆಗಳ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಇದೊಂದು ರಮಣೀಯವಾಗಿರುವಂತಹ ಒಂದು ದೃಶ್ಯ ನೋಡ್ಕೊಂಡಿರಿ. ಈಗ ಬನ್ನಿ, ನಾವು ಆ ಮಾನ್ಯುಮೆಂಟ್ ಹೇಳಿದ್ನಲ್ಲ, ಆ ಸ್ಮಾರಕದ ತಗೊಂಡು ಫ್ರೆಂಡ್ಸ್, ಆಲ್ಮೋಸ್ಟ್ ಇವಾಗ ನಾನು ಆ ಸ್ಮಾರಕ ಏನು ಅಂತ ತೋರಿಸೋ ಹತ್ರಕ್ಕೆ ಬಂದಿದ್ದೀನಿ. ಈ ಸ್ಮಾರಕ ನಿಮಗೆ ಫಸ್ಟ್ ತೋರಿಸಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏನು ಅಂತ. ಹೇಗಿದೆ ನೋಡಿ. ನಮ್ಗೆ ಚಿಕ್ಕದಾಗಿ ನಾವು ಆಟ ಆಡ್ತೀವಿ ನೋಡಿ, ಈ ಕಡಪ ಕಲ್ಲುಗಳೆಲ್ಲ ನೆಟ್ಟಿ ನಿಲ್ಲಿಸ್ಬಿಟ್ಟು ಆಟ ಆಡ್ತೀವಲ್ಲ, ಅದೇ ಕನ್ಸ್ಟ್ರಕ್ಷನ್ ಅಲ್ಲಿ ಇಷ್ಟು ಬೃಹದಾಕಾರವಾಗಿರುವಂತಹ ಕಲ್ಲಿನ ಸ್ಲ್ಯಾಬ್ಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಯುದ್ಧದಲ್ಲಿ ತೀರ್ ಹೋಗಿರುವಂತಹ ಯೋಧರನ್ನ ಸ್ಮಾರಕವಾಗಿ ಇದನ್ನ ಇಲ್ಲಿ ಹೀಗೆ ನಿರ್ಮಿಸಿದ್ದಾರೆ. ಇದ್ರ ಮೇಲೆ ನಾನು ಕೇಳ್ಪಟ್ಟಿದ ಹಾಗೆ ಇದ್ರ ಮೇಲೆ ಖುರಾನ್ನ ಕೆಲವೊಂದು ಅಧ್ಯಾಯಗಳನ್ನ ಈ ಕಲ್ಲಿನ ಮೇಲೆ ಕೆತ್ತಿ ಅದನ್ನ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಇದು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್. ಬಟ್ ಇದು ತುಂಬಾನೇ ರಮಣೀಯವಾಗಿರುವಂತಹ ಒಂದು ಪ್ಲೇಸ್ ಇದು.